ನೀರಾವರಿ ವಿಚಾರದಲ್ಲಿ ತುಟಿ ಬಿಚ್ಚದ ಉಭಯ ಜಿಲ್ಲೆಗಳ ನಾಯಕರು. ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿದ ನಾಯಕರ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ನೀರಾವರಿ ಕಲ್ಪಿಸುವ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ಪದೇ ಪದೇ ಮೊಂಡು ಕೈ ತೋರ್ತಲೇ ಬರುತ್ತಿವೆ. ಇನ್ನು ಪ್ರಸ್ತುತ ತಾತ್ಕಾಲಿಕವಾಗಿ ನೀಡಿರುವ HN ವ್ಯಾಲಿ ಮತ್ತು KC ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ತ್ಯಾಜ್ಯ ನೀರು ಅಪಾಯಕಾರಿ ಅಂತ ಪದೇ ಪದೇ ಹೇಳ್ತಿದ್ರು. ಅದನ್ನು 3ನೇ ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸುವ ಬಗ್ಗೆ ಪ್ರಸ್ತುತ ರಾಜ್ಯ ಸರ್ಕಾರ ನಿರಾಕರಿಸುತ್ತಿದೆ. ಇನ್ನು ಸಾಮಾನ್ಯ ವ್ಯಕ್ತಿಯಾಗಿದ್ದ ವೇಳೆ HN ವ್ಯಾಲಿ ವಿರುದ್ಧ ಉದ್ದುದ್ದ ಭಾಷಣ ಬಿಗಿದಿದ್ದ ಶಾಸಕ ಪ್ರದೀಪ್ ಈಶ್ವರ್ ಇದೀಗ ಈ ಬಗ್ಗೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಇದರಿಂದಾಗಿ ಜಿಲ್ಲೆಯ ಜನರ ಆರೋಗ್ಯ ಹಾಳಾಗುವ ಜೊತೆಗೆ ನೀರಾವರಿ ಯೋಜನೆಗಳು ಅನುಷ್ಠಾನವಾಗ್ತಿಲ್ಲ ಅಂತ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾದಂತ ಆರೋಗ್ಯದ ದುಷ್ಪರಿಣಾಮಗಳಾಗ್ತವೆ ಅಂತ ಹೇಳಿ ಸಾರ್ವಜನಿಕವಾಗಿ ಒಬ್ಬ ನಾಗರಿಕನಾಗಿ ಜವಾಬ್ದಾರಿಯುತವಾದಂತ ಒಬ್ಬ ವಿದ್ಯಾವಂತ ಯುವಕನಾಗಿದ್ದಾಗ ಏನ್ ಹೇಳಿದ್ರು, ಇದರಿಂದ ಅಪಾಯ ಇದೆ, ಇದು ನೂರಾರು ಕೋಟಿ ರೂಪಾಯಿಗಳ ಸ್ಕ್ಯಾಮ್, ಇದು ಮೆಗಾ ಸ್ಕ್ಯಾಮ್, ಇದು ಚಂದ್ರನ ಇದು ನಾವು ಮಂಗಳ ಗ್ರಹ ಮತ್ತು ಚಂದ್ರಯಾನ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಬೆಂಗಳೂರಿಂದ ಇಲ್ಲಿಗೆ ಪೈಪ್ ಲೈನ್ ಹಾಕ್ಲಿಕ್ಕೆ ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ. ಮತ್ತು ಇದನ್ನ 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯ ಮಾಡಿದ್ರಲ್ಲ. ಇವತ್ತು 2.5 ವರ್ಷ ಆಯ್ತಲ್ಲ ಬ್ರದರ್, ತಾವು ಚುನಾಯಿತರಾಗಿ ನಾವೆಲ್ಲ ವಿನಂತಿ ಮಾಡಿದೀವಲ್ಲ ನಿಮ್ಮನ್ನ. ಇವತ್ತು ಅಧಿವೇಶನದಲ್ಲಿ ತಾವು ಮಾತಾಡ್ಬೇಕಲ್ಲ, ಮಾತಾಡಿ ಯೋಜನೆಗೆ ವಿರೋಧ ಮಾಡಬೇಡಿ ನೀವು. ಆದರೆ ಯೋಜನೆಯ ಏನು ಇಂಪ್ಲಿಮೆಂಟ್ ಮಾಡಿರತಕ್ಕಂಥ ವಿಧಾನ ಇದೆ, ಇವತ್ತು ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ನಮ್ಮ ಕೆರೆಗಳಿಗೆ ಹರಿಸಬೇಕು ಅಂತ ಕಾನೂನು ಹೇಳ್ತಾ ಇದ್ರು, ಅದನ್ನ ಯಾಕೆ ವೈಲೇಟ್ ಮಾಡ್ತೀರಿ ಅಂತ ಕೇಳಬೇಕಲ್ಲ. ಮುಂದಿನ ಪೀಳಿಗೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ತಾನೇ ತಮಗೆಲ್ಲ ಜನ ಮತ ಕೊಟ್ಟಿರೋದು. ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ನೀರು ನೀಡೋದಾಗಿ ಹೇಳಿ 8,000 ಕೋಟಿ ಇದ್ದ ಯೋಜನೆಯನ್ನ 35,000 ಕೋಟಿಯವರೆಗೂ ವಿಸ್ತರಣೆ ಮಾಡಲಾಗಿದೆ. 2 ವರ್ಷದಲ್ಲಿ ನೀರು ನೀಡೋದಾಗಿ ಹೇಳಿ 15 ವರ್ಷಗಳೇ ಕಳೆದಿದೆ. ಆದರೂ ಈವರೆಗೆ ಒಬ್ಬ ವ್ಯಕ್ತಿಗೆ ನೀರು ನೀಡಲು ಈ ಸರ್ಕಾರಗಳಿಗೆ ಸಾಧ್ಯವಾಗ್ತಿಲ್ಲ. ಹಾಗಿದ್ರೂ ಈಗಲೂ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ನೀಡೋದಾಗಿ ಹೇಳುವ ಮೂಲಕ ಉಭಯ ಜಿಲ್ಲೆಗಳ ಜನತೆಯನ್ನ ಮರಳು ಮಾಡ್ತಿದ್ದಾರೆ ಅಂತ ಆಂಜನೇಯ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಸ್ತುತ ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಈ ವೇಳೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರು ಸದನದಲ್ಲಿಯೇ 2 ಹಂತದಲ್ಲಿ ಶುದ್ಧೀಕರಿಸಿದ HN ವ್ಯಾಲಿ ತ್ಯಾಜ್ಯ ನೀರು ನಮ್ಮ ಕ್ಷೇತ್ರಕ್ಕೆ ಬೇಡವೇ ಬೇಡ ಅಂತ ಹೇಳುವ ಮೂಲಕ ಸರ್ಕಾರಕ್ಕೆ ಶೆಡ್ ಹೊಡೆದಿದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸಚಿವ ಸಂಪುಟ ಸಭೆಯಲ್ಲಿಯೇ ತಮ್ಮ ಕ್ಷೇತ್ರಕ್ಕೆ 2 ಹಂತದಲ್ಲಿ ಶುದ್ಧೀಕರಿಸಿದ ತ್ಯಾಜ್ಯ ನೀರು ಬೇಡ ಅಂತ ಹೇಳಿದ್ದಾರೆ. ಇವರಿಬ್ಬರು ಧೀಮಂತ ನಾಯಕರನ್ನು ಹೊರತುಪಡಿಸಿದ್ರೆ 3 ಜಿಲ್ಲೆಗಳಲ್ಲಿ ಮತ್ತೊಬ್ಬ ನಾಯಕ 3ನೇ ಹಂತದ ಶುದ್ಧೀಕರಣಕ್ಕೆ ಕೇಳದೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. 2 ಹಂತದಲ್ಲಿ ಶುದ್ಧೀಕರಿಸಿದ ತ್ಯಾಜ್ಯ ನೀರಿನಿಂದ ಜನರ ಕಿಡ್ನಿ, ಲಿವರ್ ಸೇರಿದಂತೆ ಇತರ ಅಂಗಾಂಗಗಳು ವಿಫಲವಾಗುವ ಆತಂಕ ಇದೆ. ಅಲ್ಲದೆ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಆತಂಕ ಇದೆ. ಈ ಬಗ್ಗೆ ತಜ್ಞರೇ ಅಪಾಯ ಅಂತ ಹೇಳ್ತಿದ್ರು. ಮುಖ್ಯಮಂತ್ರಿಗಳು ಮಾತ್ರ ಜನರು ಹೇಳಿದ್ರೆ 3ನೇ ಹಂತದ ಶುದ್ಧೀಕರಣ ಮಾಡೋದಾಗಿ ಹೇಳ್ತಿದ್ದಾರೆ. ಜನರು ಕೇಳೋದು ಯಾವಾಗ? ಸತ್ತ ಮೇಲ? ತ್ಯಾಜ್ಯ ನೀರು ನಿಧಾನ ವಿಷಯವಾಗಿದ್ದು ಇದು ಜನರನ್ನ ಹಂತ ಹಂತವಾಗಿ ನಾಶ ಮಾಡಲಿದೆ. ಇಂತಹ ಅಪಾಯಕಾರಿ ನೀರು 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿದ ಜನಪ್ರತಿನಿಧಿಗಳ ಕ್ರಮ ಖಂಡನೀಯ ಅಂದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ನಮ್ಮ ಪಾಲಿನ ನೀರು ಕೇಳಲು ಈ ಭಾಗದ ಜನಪ್ರತಿನಿಧಿಗಳಿಗೆ ಬಾಯಿಲ್ಲ. ಶಾಸಕರಾಗುವುದಕ್ಕೂ ಮೊದಲು ವೀರಾವೇಶದ ಭಾಷಣ ಮಾಡುತ್ತಿದ್ದ ಶಾಸಕ ಪ್ರದೀಪ್ ಈಶ್ವರ್ ಈಗ ಕೈಕಟ್ ಬಾಯಿ ಮುಚ್ಚೆಂಬ ಸ್ಥಿತಿಯಲ್ಲಿದ್ದಾರೆ. ಸಚಿವರಾಗೋದಕ್ಕೂ ಮೊದಲು 3ನೇ ಹಂತದ ಶುದ್ಧೀಕರಣ ಬೇಕು ಅಂತಿದ್ದ ಡಾಕ್ಟರ್ MC ಸುಧಾಕರ್ ಅವರು ಇದೀಗ 3ನೇ ಹಂತದ ಶುದ್ಧೀಕರಣದ ವಿರುದ್ಧ ಮಾತನಾಡುತ್ತಿದ್ದಾರೆ. ಇಂತಹ ನಾಯಕರು ಜನರ ಹಿತಕ್ಕಿಂತ ಸ್ವಂತ ಲಾಭವೇ ಮುಖ್ಯ ಅಂತ ಭಾವಿಸಿದ್ದಾರೆ. ಹಾಗಾಗಿ 3 ಜಿಲ್ಲೆಗಳ ಪ್ರತಿ ಮನೆಗೆ ತೆರಳಿ ಜನಪ್ರತಿನಿಧಿಗಳ ಸೋಗಲಾಡಿತನದ ಬಗ್ಗೆ ಅರಿವು ಮೂಡಿಸಿ ಮತ ಕೇಳಲು ಗ್ರಾಮಗಳಿಗೆ ಬರದಂತೆ ಪ್ರತಿಭಟನೆ ವ್ಯಕ್ತಪಡಿಸಲು ಸಿದ್ಧತೆ ನಡೆಸಿರುವುದಾಗಿ ಹೇಳಿದರು. ರಾಜಕೀಯ ಕಾರಣಕ್ಕೆ ಯಾಕೆಂದ್ರೆ ನೆಲಮಂಗಲದಲ್ಲಿ ಶಾಸಕರಾಗಿ ನಮ್ಮ ಸರ್ಕಾರದ ಆಶೀರ್ವಾದದಿಂದ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಹಿಸ್ಕೊಳಕ್ಕಾಗದೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೆ. ಯಾವಾಗ ನಿವೃತ್ತ ನ್ಯಾಯಾಧೀಶರು, ಆಮೇಲೆ ಕೆಲವೊಬ್ರು ಯಾರೋ ವೈದ್ಯರು ರಾಜಕಾರಣ ಪ್ರವೇಶ ಮಾಡ್ಬಿಟ್ಟವ್ರೆ, ಅವ್ರು ಬಂದ್ಬಿಟ್ಟು ಭವಿಷ್ಯದಲ್ಲಿ ತೊಂದರೆ ಅಂತಾರೆ. ಇದೆಲ್ಲ ದಿಕ್ ತಪ್ಪಿಸೋದ್ರಿಂದ ನನ್ನ ಕ್ಷೇತ್ರದ ಜನಕ್ಕೆ ಗೊಂದಲ ಆಗಿದೆ, ನನ್ನ ಕ್ಷೇತ್ರದ ಜನಕ್ಕೆ ಅನುಮಾನ ಬಂದಿದೆ. ಹಾಗಾಗಿ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡಬೇಕು. 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಾದ್ರೆ 2ನೇ ಹಂತದ ಟ್ರೀಟ್ಮೆಂಟ್ಗೆ ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿಗೆ ನೀರು ಕೊಟ್ಟು ನನ್ನ ಕ್ಷೇತ್ರಕ್ಕೆ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡೋದಾದ್ರೆ ಕೊಡ್ಲಿ, ಇಲ್ಲ ಅಂತದಾದ್ರೆ ಈ ಪೈಪ್ ಲೈನ್ ಹೆಂಗಿದ್ರು ಮಾಡಿದಾರಲ್ಲ, ಆ ಪೈಪ್ ಲೈನ್ ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ
ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರನ್ನ ವಿನಂತಿ ಮಾಡಿದ್ದೇನೆ. ಎತ್ತಿನ ಹೊಳೆಯಿಂದ ನಮ್ಗೆ ನೀರನ್ನ ಕೆರೆ ತುಂಬಿಸ್ಲಿಕ್ಕೆ ಕೊಡಬೇಕು. ಮೇಡಮ್ ಒಂದ್ ನಿಮಿಷ ಮೇಡಮ್. ಅಧ್ಯಕ್ಷ, ಈಗ ಇಲ್ಲಿ ಪ್ರಶ್ನೆ ಏನಂದ್ರೆ, ಆ ನೀರನ್ನ ಆ ಕೆರೆಗಳಿಗೆ ತುಂಬಿಸ್ತಾ ಇದಾರಲ್ಲ, ಆ ನೀರು ಕುಡಿಯಕ್ಕೆ ಯೋಗ್ಯ ಇದೆಯಾ? ದನಕರುಗಳು ಅಲ್ಲೇನಂದ್ರೆ ನಿಮ್ಮವ್ರು ಬೋರ್ಡ್ ಹಾಕ್ತಾರಂತೆ, ದನಕರುಗಳಾಗ್ಲಿ ಇನ್ನೊಂದಾಗ್ಲಿ ನೀರು ಕುಡಿಬಾರ್ದು ಅಂತ ಹೇಳಿ ಬೋರ್ಡ್ ಹಾಕ್ತಾರೆ ಅಂತಕ್ಕಂಥದ್ದು. ಸರಿ, ದನಕರುಗಳಿಗೆ ಕುಡಿಯಕ್ಕಾಗದೇ ಇರತಕ್ಕಂಥ ನೀರನ್ನ ನೀವು ತಗೊಂಡೋಗಿ ಕೆರೆಗೆ ಬಿಟ್ಬಿಟ್ಟು ಈಗ ಅದನ್ನ ಯಾವ ದನಕರುಗಳು ಕುಡಿದು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಇದ್ರ ಕಡೆಗೆ ಗಮನ ಕೊಡ್ಬೇಕು. ಇನ್ನು ಉಸ್ತುವಾರಿ ಸಚಿವರಾದಂತ ಸುಧಾಕರ್ ಅವರು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಹೇಳಿ ಗೆಲ್ಲಕ್ ಮೊದಲು ಹೇಳಿ, ಈಗ ಗೆದ್ದ ಮೇಲೆ ಮಂತ್ರಿ ಆದ್ಮೇಲೆ ನಿಮಗೊಂದು ಅಧಿಕಾರ ಬಂದ ಮೇಲೆ ನಿಮ್ಮ ಮಾತಿಗೆ ಸರ್ಕಾರದಲ್ಲಿ ಒಂದು ಬೆಲೆ ಬಂದ ಮೇಲೆ ಇವತ್ತು ನೀವು ಯಾಕೆ ಅದರ ಬಗ್ಗೆ ಮಾತಾಡಬಾರದು? ಯಾಕೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ಲಿಕ್ಕೆ ಕಷ್ಟ ಏನು? ನಿಮ್ಮ ಈ ರಾಜ್ಯದಲ್ಲಿ 4.25 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸುವಂತ ಈ ರಾಜ್ಯದಲ್ಲಿ ಕೇವಲ ಬೆಂಗಳೂರಿನ ಎಲ್ಲ 1500 MLD ಏನು ಉತ್ಪತ್ತಿ ಆಗ್ತಾ ಇದೆ, ಆ 1500 MLD ಅನ್ನು ಟರ್ಷರಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ 3000 ಕೋಟಿ ರೂಪಾಯಿ. ಅಂದ್ರೆ ಒಂದು MLDಗೆ 2 ಕೋಟಿ ಅಂತ ಇಟ್ಕೊಂಡ್ರು 3000 ಕೋಟಿ ರೂಪಾಯಿ ಆದ್ರೆ ಸಾಕು ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಈ ಜಿಲ್ಲೆಗಳನ್ನ ಕಾಪಾಡ್ಲಿಕ್ಕೆ 3000 ಕೋಟಿ ಖರ್ಚು ಮಾಡ್ಸಕ್ಕಾಗಲ್ವೇ? ಇವತ್ತು ನೀರೇ ಬರದೇ ಇರತಕ್ಕಂತ ಖಾಲಿ ಪೈಪ್ ಲೈನ್ ಯೋಜನೆ ಎತ್ತಿನ ಹೊಳೆ, ಅದಕ್ಕೆ 24,000 ಕೋಟಿ ನೀವು ಖರ್ಚು ಮಾಡಿಸ್ತಾ ಇಲ್ವೇ? ಈಗ ನಮಗೆ ಯಾವ್ದೋ ಬರ್ತಾ ಇದೆ ಅದನ್ನಾದ್ರೂ ಸುರಕ್ಷಿತ ಮಟ್ಟಕ್ಕೆ ಕೊಡಿಸಿ ಅಂತ ಕೇಳಲಿಕ್ಕೆ ನಿಮಗೆ ಏನು, ನಿಮ್ಮನ್ನ ಯಾರು ಹಿಡಿದು ಕಟ್ಟಾಕಿದ್ದಾರೆ? ನಿಮಗೆ ನಿಮ್ಮ ಮೇಲೆ ಯಾರಾದ್ರೂ ಒತ್ತಡ ಮಾಡ್ತಿದಾರ? ಗುತ್ತಿಗೆದಾರರು ಹೇಳಿ ಓಪನ್ ಆಗಿ. ಅಂಥದ್ದೇನಾದ್ರೂ ಬಂದ್ರೆ ನಾವು ನಿಮ್ಮ ಬೆನ್ನಿಗೆ ನಿಲ್ತೇವೆ, ನಿಮ್ಮ ಕೈಯನ್ನು ಬಲಪಡಿಸ್ತೇವೆ. ಇದನ್ನ ಮಾಡದೆ ನಿಜವಾಗ್ಲೂ ಇವತ್ತು ಇಂಥ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮೌನ ವಹಿಸುವಂಥದ್ದು ಅಥವಾ ಇದಕ್ಕೇನೋ ಒಂದು ರಾಜಕೀಯ ಬಣ್ಣ ಮಾಡಿಬಿಟ್ಟು ನೀವು ಪಲಾಯನವಾದ ಮಾಡೋದು ನಿಜವಾಗ್ಲೂ ಯಾರಿಗೂ ಶೋಭೆ ತರೋದಿಲ್ಲ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.